ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡ್ತಾ ಇರ್ಬೋದು ಇವತ್ತು ಎಷ್ಟು ಸೂರ್ಯ ಬಂದಾನೆ ಅಂತ. ಅದಕ್ಕೆ ನಾವು ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿವಿ. ಜಸ್ಟ್ ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಹೋಗೋಣ ಅಂತ. ನಂದು ಫಸ್ಟ್ ಟ್ರೆಕ್ದು ನಾನು ವ್ಲಾಗ್ ಮಾಡಿ ಹಾಕಿದ್ನಲ್ಲ, ಮೌಂಟ್ ರೇನಿಯರ್ ಅಲ್ಲಿ ಪ್ಯಾರಡೈಸ್ ಪಾಯಿಂಟಿಗೆ ಹೋಗಿದ್ದು. ಅದೇ ತರ ಇವತ್ತು ಇನ್ನೊಂದು ಟ್ರೆಕ್ ಮಾಡೋಣ ಅಂತ ಅನ್ಕೊಂಡಿವಿ. ಬಟ್ ಇದೂ ಅಷ್ಟೇ ಸಣ್ಣ ಟ್ರೆಕ್ಕೇ ಇರ್ತದೆ. ಅಂಡ್ ಇದನ್ನ ನಾವು ಸ್ನೋ ಇಲ್ಲ ಆ ಜಾಗನ ಹುಡುಕೊಂಡಿವಿ, ಅಲ್ಲಿ ಹೋಗೋಣ ಅಂತ. ನಂಗೆ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ ಟ್ರೆಕ್ಕಿಂಗ್. ಸೊ ನಾವು ಸ್ವಲ್ಪ ಮೈಲ್ಸ್ನ ಇನ್ಕ್ರೀಸ್ ಮಾಡ್ಕೊಂತ ಹೋಗೋಣ ಅಂತ ಅನ್ಕೊಂಡಿವಿ. ಅಂದ್ರೆ ಒಂದೇ ಟೈಮ್ ತುಂಬಾ ಮೈಲ್ಸ್ ಹೋಗ್ಬಿಟ್ಟು ಆಮೇಲೆ ಬೇಡ ಟ್ರೆಕ್ಕಿಂಗ್ ಅಂತ ಅನ್ಸೋದು ಬೇಡ ಅಂತ ಇವತ್ತು ಮತ್ತೆ ಒಂದ್ ಸ್ಮಾಲ್ ಹೈಕ್ ಅಂತ ಇಟ್ಕೊಂಡಿವಿ. ಇವತ್ತು ವೀಕ್ ಡೇ, ಬಟ್ ಸ್ಟಿಲ್ ಇಲ್ಲಿ ರಜಾ ಇದೆ. ಅದಕ್ಕೆ ಅಂತ ನಾವು ಈ ಟ್ರೆಕ್ಕಿಂಗ್ದು ಪ್ಲಾನ್ ಮಾಡ್ಕೊಂಡಿರೋದು. ಬಟ್ ಗೊತ್ತಿಲ್ಲ ಟ್ರಾಫಿಕ್ ಯಾವ ತರ ಇರ್ತದೆ ಅಂತ. ಯಾಕಂದ್ರೆ ನೋಡ್ಬೋದು ಸೂರ್ಯ ಬಂದಾನೆ ಸಿಯಾಟ್ಲಲ್ಲಿ, ಅಂದ್ರೆ ಜನ ಎಲ್ಲ ಹೊರಗಡೆನೆ ಇರ್ತಾರೆ ಯೂಶಲಿ. ಬಟ್ ನೆನ್ನೆನೆ ಏನಾದ್ರೂ ಆಲ್ರೆಡಿ ಹೊರಗಡೆ ಹೋಗ್ಬಿಟ್ಟಿದ್ರೆ ಫೈನ್, ನಮ್ಗೆ ಟ್ರಾಫಿಕ್ ಅಷ್ಟೊಂದು ಸಿಗೋದಿಲ್ಲ. ಇಲ್ಲ ಅಂದ್ರೆ ಇವತ್ತು ತುಂಬಾನೇ ಟ್ರಾಫಿಕ್ ಅಲ್ಲಿ ಸಿಗಾಕೊಳ್ಳೋದಂತೂ ಗ್ಯಾರಂಟಿ ನಾವು. ಅದಕ್ಕೆ ನಾವು ಆದಷ್ಟು ಬೇಗ ಹೊರಡೋಣ ಅಂತ ಅನ್ಕೊಂಡಿವಿ. ಸೊ ಬನ್ನಿ ಹೋಗ್ಬಿಡೋಣ ಬೇಗನೆ. ನಾವು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ವಿ. ಸೊ ನಮ್ದು ಡೆಸ್ಟಿನೇಷನ್ ಹೋಗೋದ್ರಲ್ಲಿ ಡಿಲೇ ಬಹಳನೇ ತೋರಿಸ್ತಾ ಇದೆ. ಬಟ್ ನೋಡೋಣ, ಕ್ರ್ಯಾಶ್ ಏನೋ ಆಗದೆ ಅಂತ ತೋರಿಸ್ತಾ ಇದೆ ನಮ್ಗೆ. ನಾವು ಹೋಗೋಷ್ಟರಲ್ಲಿ ಕ್ಲಿಯರ್ ಆದ್ರೆ ಓಕೆ, ಒಂದು ನಾರ್ಮಲ್ ಟೈಮ್ ರೀಚ್ ಆಗ್ಬೋದು. ಬಟ್ ನೋಡೋಣ ಅದನ್ನು. ಅಂಡ್ ಇಲ್ಲಿ ತುಂಬಾ ಟೈಮ್ ಬೆಳಕಿರ್ತದಲ್ಲ, ಸೊ ಹಂಗಾಗಿ ನಮ್ಗೆ ಪ್ರಾಬ್ಲಮ್ ಏನು ಆಗಲ್ಲ ಟ್ರೆಕ್ಕಿಂಗ್ಗೆ. ನೋಡಿದ್ರಲ್ಲ ಟ್ರಾಫಿಕ್. ಬಟ್ ಇಲ್ಲಿ ಇವಾಗ ನಮ್ಗೆ ಆಲ್ಮೋಸ್ಟ್ 9:30 ತನಕ ಬೆಳಕಿರ್ತದೆ. ಹಂಗಾಗಿ ನಾವು ಲೇಟ್ ಹೋದ್ರೂ ಪರವಾಗಿಲ್ಲ, ಚೆನ್ನಾಗಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬರ್ಬೋದು ಎಷ್ಟೊತ್ತಾದ್ರೂ. ಸೊ ಅದನ್ನೇ ಅನ್ಕೊಂಡು ನಾವು ಹೊರಟಿರೋದು. ವೆಹಿಕಲ್ಸ್ ಒಂದೇ ಅಲ್ಲ ನೋಡ್ರಿ, ಈ ತರ ಬೋಟ್ ಎಲ್ಲಾನು ತಗೊಂಡ್ ಹೋಗ್ತಾರೆ. ಇವಾಗ ವೆಹಿಕಲ್ ಹಿಂದೆ ಬೋಟ್ ಇರ್ತದೆ, ಇಲ್ಲ ಅಂದ್ರೆ ಸೈಕಲ್ಸ್, ಬೈಕ್ಸ್. ಅವ್ರಿಗೆ ಇವಾಗ ಸಮ್ಮರ್ ಅಲ್ಲಿ ಏನೇನ್ ಯೂಸ್ ಮಾಡ್ಬೇಕಂತ ಆಸೆಯಿಂದ ಕಾಯ್ತಾ ಇರ್ತಾರಲ್ಲ. ಸೊ ಹಂಗಾಗಿ ನಮ್ಗೆ ವೆಹಿಕಲ್ ಒಂದಕ್ಕೆ ಆಲ್ಮೋಸ್ಟ್ ಬೋಟ್ ಇದ್ರೆ 2 ವೆಹಿಕಲ್ ತರಾನೇ ನೋಡ್ಕೋಬೇಕಾಗ್ತದೆ. ಹಂಗಾಗಿ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಯ್ತು ಟ್ರಾಫಿಕ್. ನಾವು ಟ್ರೇಲ್ ಅಂತ ಹೇಳ್ತಿದ್ನಲ್ಲ, ಸೊ ನಾವು ಬಂದಿರೋ ಟ್ರೇಲ್ ಬಂದ್ಬಿಟ್ಟು ಫ್ರಾಂಕ್ಲಿನ್ ಫಾಲ್ಸ್ ಅಂತ. ಇದಿರೋದು ಸ್ನೊಕಾಲ್ಮಿ ಅಲ್ಲಿ. ಸೊ ನಾವ್ ಏನ್ ಸ್ನೊಕಾಲ್ಮಿ ರಿವರ್ ನೋಡ್ತೀವಲ್ಲ, ಅದೇ ಫಾಲ್ಸ್ ಆಗಿ ಬರೋದು. ಅಂಡ್ ವೆರಿ ಬ್ಯೂಟಿಫುಲ್ ಅಂತ ಕೇಳಿದ್ದೆ ನಾನು ಇದನ್ನ. ಬಟ್ ಟ್ರೆಕ್ಕಿಂಗ್ ಇತ್ತು ಅಂತ ಇಷ್ಟ ದಿನ ಬಂದಿರ್ಲಿಲ್ಲ. ಬಟ್ ಇವಾಗ ಟ್ರೆಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಬಂದಿರೋದಕ್ಕೇನೆ ಬಂದಿರೋದು. ಇದು ತುಂಬಾ ಫ್ಯಾಮಿಲಿ ಫ್ರೆಂಡ್ಲಿ ಅಂಡ್ ಕಿಡ್ಸ್ ಫ್ರೆಂಡ್ಲಿ. ಅಂದ್ರೆ ಏನ್ ಅರ್ಥ ಇದ್ರದ್ದು ಅಂದ್ರೆ, ಈಗ ಚಿಕ್ಕ ಮಕ್ಳು ಇದ್ರೂನು ಅವ್ರನ್ನ ಇಲ್ಲಿ ನಡೆಸ್ಕೊಂಡು ಕರ್ಕೊಂಡ್ ಬರ್ಬೋದು. ಅಷ್ಟು ಈಸಿ ಅಂಡ್ ಬ್ಯೂಟಿಫುಲ್ ಆಗದಂತೆ. ಸೊ ಇದು ನಾಟ್ ಮೋರ್ ದೆನ್ 2 miles ರೌಂಡ್ ಟ್ರಿಪ್ ಅಂತ ಕೇಳಿನ್ ನಾನು. ಅದಕ್ಕೆ ಈಸಿಯಾಗೆ ಇರ್ತದೆ ಅಂತಾನೆ ಬಂದೀವಿ. ಬಿಕಾಸ್ ಇವಾಗ ಬಿಸಿಲು ಜಾಸ್ತಿ ಇರೋದಕ್ಕೂ ನಮ್ಗೆ ಅಷ್ಟೊಂದು ನಡೆಯೋದಕ್ಕೂ ಆಗೋದಿಲ್ಲ. ಅದಕ್ಕೆ ನಾವು ವೆರಿ ಮಿನಿಮಮ್ದು ನೋಡಿರೋದು. ಪಾರ್ಕಿಂಗ್ ಸ್ಪಾಟ್ಸ್ ಅವೆ, ಇಲ್ಲೇ ಪಾರ್ಕಿಂಗ್ ಮಾಡಬೇಕು, ರೋಡ್ ಸೈಡ್ ಮಾಡಬೇಡ್ರಿ ಅಂತ ಬೋರ್ಡ್ ಹಾಕಾರೆ. ಆ್ಯಂಡ್ ಇದು ಸೆಲ್ಫ್ ಸರ್ವಿಸ್ ಪೇ ಸ್ಟೇಷನ್. ಸೊ ಪೇ ಮಾಡಬೇಕು ಇಲ್ಲಿ. ಬೈ ಯುವರ್ ಪಾಸ್ ಹಿಯರ್. ಫ್ರೀ ಡೇ ಇವತ್ತು, ಫ್ರೀ ಅಂತೆ. ಬಿಸಿಲದೆ ತುಂಬ ಎಂಜಾಯ್ ಮಾಡ್ಬೋದು ನಾವು ಇಲ್ಲಿ.
ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿನೂ ಪಾರ್ಕಿಂಗ್ ಅದೇ ತೋರಿಸ್ತೀನಿ ನಾನು ನಿಮಗೆ ನೋಡ್ರಿ. ಹೈಕ್ ಜೊತೆ ಎಷ್ಟು ಒಳ್ಳೆ ಸೀನ್ರಿ ನೋಡ್ರಿ ಹೆಂಗದ. ಬರೀ ನದಿ ಸೌಂಡ್ ಬಿಟ್ರೆ ಏನೂ ಕೇಳಿಸಲ್ಲ ಇಲ್ಲಿ. ಇಲ್ಲಿ ಹಿಂದೆಗಡೆ ಇರೋದು ಈಸಿ ಅಂತ ಹೇಳಿದ್ನಲ್ಲ, ಈಸಿ ಅದೇ ಬಟ್ ಎಲಿವೇಶನ್ ಜಾಸ್ತಿ ಅದೇ. ಸ್ಟೆಪ್ಸ್ ಆಗಿ ತುಂಬಾನೇ ಅದೇ. ಹತ್ಕೊಂಡು ಬರ್ತಾನೆ ಇದೀವಿ, ಇನ್ನೂ ನಮ್ಮ ಡೆಸ್ಟಿನೇಷನ್ಗೆ ಬಂದಿಲ್ಲ ನಾವು. ನೋಡ್ರಿ ಇದು ಫ್ರಾಂಕ್ಲಿನ್ ಫಾಲ್ಸ್ ಸ್ಟ್ರೇಟ್ ಹೋಗಬೇಕು. ಇದು ನಮ್ದು ರೂಟು. ಇದು ಇನ್ನೊಂದು ಟ್ರೇಲ್ ಈ ದಾರಿಯಲ್ಲಿ ಹೋಗ್ತದೆ. ಇದು ವ್ಯಾಗನ್ ರೋಡ್ ಟ್ರೇಲ್. ಇಷ್ಟು ಹತ್ರ ಬಂದೀವಿ ನೋಡ್ರಿ ನಾವು. ಫುಲ್ ನೀರು ಸಿಡಿತದೆ, ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ಈ ಬಿಸಿಲಲ್ಲಿ. ಕಣ್ಣಿಗೆ ಭಾಳ ಚೆನ್ನಾಗಿದೆ. ಎಲ್ಲರೂ ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿರಿ. ಇದು ಫ್ರಾಂಕ್ಲಿನ್ ಫಾಲ್ಸ್. ಟ್ರಿಕ್ಕಿ ಆಗಿತ್ತು ಬರೋದು, ಬಟ್ ಬಂದಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ನಾವು ಭಾಳನೇ ಹತ್ರ ಬಂದ್ವಿ. ಆ್ಯಂಡ್ ಹತ್ರ ಬರೋ ಟೈಮಲ್ಲಿ ಪಾತೆಲ್ಲ ಇದೇ ಥರ ಇತ್ತು. ನಮ್ಮ ಮೇಲೆಲ್ಲ ಫುಲ್ ನೀರು ಸಿಡಿತದೆ, ಭಾಳನೇ ಚೆನ್ನಾಗಿ ಅನ್ನಿಸ್ತದೆ. ನಾವಿಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಆ್ಯಂಡ್ ಮಧ್ಯಾಹ್ನ ಲಂಚ್ ಮಾಡೇ ಇಲ್ಲ ನಾವು. ಸ್ವಲ್ಪ ತಿಂಡಿ ತಿನ್ಕೊಂಡು ಬಂದಿದ್ವಿ ಅಷ್ಟೇ. ಇವಾಗ ಒಂದೇ ಸಲ ಡಿನ್ನರ್ಗೆ ಹೋಗ್ತೀವಿ. ಪ್ರಾಬಬ್ಲಿ ಲೇಟ್ ಆಗ್ಬೋದು ನಾವು ಹೊರಡೋಷ್ಟರಿಗೆ. ಸೊ ನಮ್ಮದು ಟ್ರೇಲ್ ಎಂಡ್ ಆಯಿತು. ನಾವು ಎಂಡ್ ಪಾಯಿಂಟಿಗೆ ಬಂದ್ವಿ. ಆ್ಯಂಡ್ ನಾನು 2 ಮೈಲ್ಸ್ ಆಗ್ತದೆ ಅಂತ ಹೇಳಿದ್ನಲ್ಲ. ಯಾರೆಲ್ಲ ಇಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಟು ಬಿ ವೆರಿ ಕ್ಲಿಯರ್, ಇದು 2.4 ಮೈಲ್ಸ್ ಆಗ್ತದೆ. ಆ್ಯಂಡ್ ಈಸಿಯಾಗೇ ಇರೋದು. ಲಾಸ್ಟ್ ಮೇನ್ ಡೆಸ್ಟಿನೇಷನ್ ಪಾಯಿಂಟ್ಗೆ ಏನು ಹೋಗ್ತೀವಲ್ಲ ಅಲ್ಲೊಂದು ಸ್ವಲ್ಪ ನಮಗೆ ಟ್ರಿಕ್ಕಿ ಅನಿಸ್ತದೆ, ಬಟ್ ಎಂಜಾಯ್ ಮಾಡ್ಬೋದು. ಸೊ ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ ಫ್ರಾಂಕ್ಲಿನ್ ಫಾಲ್ಸ್ಗೆ, ಬಂದುಬಿಟ್ಟು ವಿಸಿಟ್ ಮಾಡಿರಿ. ತುಂಬಾ ನೀವು ಖುಷಿ ಪಡ್ತೀರಿ. ಅಷ್ಟೊಂದು ಚೆನ್ನಾಗದೆ, ರಿಯಲಿ ವರ್ತ್ ಇಟ್. ಇವಾಗ ನಮ್ಮದು ಟೈಮ್ ಇಲ್ಲಿ ಬಂದುಬಿಟ್ಟು 6 o'clock ಆಯಿತು. ನಾವು ಊಟಕ್ಕೆ ಸಿಯಾಟಲ್ಗೆ ಹೋಗೋಣ ಅಂತ ಅಂದ್ಕೊಂಡೀವಿ. ಇಲ್ಲಿಂದ 1 hour ಮಿನಿಮಮ್ ಬೇಕು. ಸೊ ಅಲ್ಲಿ ನಾವು ಒಂದು ರೆಸ್ಟೋರೆಂಟ್ಗೆ ಬುಕ್ ಮಾಡ್ಕೊಂಡಿವಿ. ಅದು ಕ್ರಿಕೆಟ್ ಕ್ಲಬ್ ಅಂತ. ತುಂಬಾನೇ ಫೇಮಸ್ ಆಗದೆ ಇಲ್ಲಿ. ಅಂದರೆ ಎಲ್ಲರೂ ಜಾಸ್ತಿ ಹೋಗಿ ಬರ್ತಿದ್ದಾರೆ, ಟೇಸ್ಟ್ ಚೆನ್ನಾಗದೆ ಅಂತ ನೋಡಿದ್ವಿ. ಅದಕ್ಕೆ ನಾವು ಯಾವತ್ತೂ ಹೋಗಿರಲಿಲ್ಲ, ಒಂದ್ಸಲ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಇವತ್ತು. ಅದಕ್ಕೆ ಇವಾಗ ಸೀದಾ ಸಿಯಾಟಲ್ಗೆ ಹೋಗೋಣ ಬರ್ರಿ. ಸೊ ಇವತ್ತು ನೆಕ್ಸ್ಟ್ ಡೇ. ಆ್ಯಂಡ್ ಇವತ್ತು ನಾವು ಔಟಿಂಗ್ ಇಟ್ಕೊಂಡಿವಿ. ಇವತ್ತು ಬಂದುಬಿಟ್ಟು ನಾವು ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂದರೆ ಸ್ವಾನ್ಸ್ ಟ್ರೇಲ್ ಫಾರ್ಮ್ಸ್ ಅಂತ ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಅದಿರೋದು ಸ್ನೋಹೋಮಿಶಲ್ಲಿ. ಸೊ ನಮಗೆ ಆ್ಯಕ್ಚುಲಿ ಮನೆಯಿಂದ 30 minutes ಆಗ್ತದೆ. ಆ್ಯಂಡ್ ಅದು ಒಂದು ಬ್ಯೂಟಿಫುಲ್ ಪ್ಲೇಸ್ ಆಯಿತಾ. ಅಲ್ಲಿ ಫ್ಯಾಮಿಲಿ ಡೆಸ್ಟಿನೇಷನ್ ಪ್ಲೇಸ್ ಅದು. ಸೊ ಕಿಡ್ಸ್ಗೆ ಫನ್ ಅಡ್ವೆಂಚರ್ಸ್ ಎಲ್ಲ ಇರ್ತದೆ. ಆ್ಯಂಡ್ ಸ್ಟ್ರಾಬೆರಿ ಪಿಕ್ಕಿಂಗ್, ಆ್ಯಪಲ್ ಪಿಕ್ಕಿಂಗ್ ಎಲ್ಲನೂ ಇರ್ತದೆ ಅಲ್ಲಿ. ಆಲ್ಸೋ ಅಕ್ಟೋಬರ್ ಅಂದರೆ ಫಾಲ್ ಟೈಮಲ್ಲಿ ಪಂಪ್ಕಿನ್ ಪ್ಯಾಚ್ ಕೂಡ ಹಾಕ್ತಾರೆ. ಸೊ ತುಂಬಾ ಮಕ್ಕಳಿರ್ತಾರೆ ಅಲ್ಲಿ. ಅವ್ರದ್ದು
ಫನ್ ಅಡ್ವೆಂಚರ್ಸ್ಗೆಲ್ಲ ಟಿಕೆಟ್ ಬೇಕು. ಆ್ಯಪಲ್ ಪಿಕ್ಕಿಂಗ್ ಸ್ಟ್ರಾಬೆರಿ ಪಿಕ್ಕಿಂಗ್ ಏನು ಬೇಡ ಟಿಕೆಟ್. ಸೊ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಬಂದ್ವಿ ಸ್ವಾನ್ಸ್ಟೈಲ್ ಫಾರ್ಮ್ಸ್ಗೆ. ನಾವು ಇಲ್ಲೇ ಆಪಲ್ ಪಿಕ್ಕಿಂಗಿಗೆ ಲಾಸ್ಟ್ ಇಯರ್ ಬಂದಿದ್ವಿ. ಸೊ ಅದೇ ಜಾಗಕ್ಕೇನೆ ಮತ್ತೆ ಬಂದಿರೋದು. ಅವಾಗ ನಾನು ಶೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇವಾಗ ನಾನು ಇದ್ರದ್ದೆಲ್ಲಾನು ವಿಡಿಯೋ ಮಾಡ್ತೀನಿ. ಇಲ್ಲೇ ಪಂಪ್ಕಿನ್ ಪ್ಯಾಚ್ ಮಾಡೋದು ಇದೇ ಜಾಗದಲ್ಲಿ, ಆ್ಯಂಡ್ ಅದು ಅಕ್ಟೋಬರಲ್ಲಿ ಇರ್ತದೆ. ಈ ಥರ ಬರ್ದಿರ್ತಾರೆ ಎಲ್ಲ ಕಡೆನೂ ಸ್ಟ್ರಾಬೆರಿ ಟ್ರೇಲ್. ಸೊ ಯಾವ್ದ್ಯಾವ್ದಕ್ಕೆ ಹೋಗಬೇಕು ಆ ಥರ ಎಲ್ಲನೂ ಬರ್ದಿರ್ತಾರೆ. ಅದನ್ನ ನೋಡಿಕೊಂಡು ನಾವು ಈಸಿಯಾಗಿ ಹೋಗ್ಬೋದು ಆ ಜಾಗಕ್ಕೆ. ನೋಡ್ರಿ, ಇದೆಲ್ಲ ಆ್ಯಪಲ್ ಟ್ರೀಸ್. ಇನ್ನೂ ಹಣ್ಣು ಬಿಟ್ಟಿಲ್ಲ, ಎಲ್ಲ ಕಾಯಿ. ಬಟ್ ಕೆಳಗಡೆ ಬೋರ್ಡ್ ಹಾಕಾರೆ ಡು ನಾಟ್ ಪಿಕ್ ಅಂತ. ಯಾರ್ಯಾರಿಗೆ ನಡಿಲಿಕ್ಕೆ ಆಗಲ್ಲಲ್ಲ ಅವರು ಇದರಲ್ಲಿ ಬರ್ಬೋದು. ಇದೂ ಫ್ರೀನೇ. ಆ್ಯಂಡ್ ನಾವು ಈಗ ಅಲ್ಲಿ ಜನ ಕಾಣಿಸ್ತಿದಾರಲ್ಲ ಅಲ್ಲಿಗೆ ಹೋಗಬೇಕು. ಸೊ ಇದು ಎಂಟ್ರೆನ್ಸ್ ಇಂದ 0.2 ಮೈಲ್ಸ್. ಸೊ ಇಲ್ಲಿಂದ ಶುರುವಾಗೋದೆಲ್ಲ ಆ್ಯಪಲ್. ಅಂದರೆ ಭಾಳನೇ ಅದೇ ಹಿಂದೆ ಎಲ್ಲ ನೋಡಿದರೆ. ಲಾಸ್ಟ್ ಇಯರ್ ನಾವು ಆ್ಯಪಲ್ ಪಿಕ್ಕಿಂಗ್ ಬಂದಿದ್ವಿ ಅಂತ ಹೇಳಿದ್ನಲ್ಲ. ಸೊ ಇದು ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅಷ್ಟೇ. ಇಲ್ಲಿ ನೋಡ್ರಿ ಆ್ಯಪಲ್ ಯಾವ ಥರ ಬೆಳೀತಾರೆ ಅಂತ. ಆ್ಯಂಡ್ ಇದರಲ್ಲೂ ಎಷ್ಟೊಂದು ವೆರೈಟಿ ಆಫ್ ಆ್ಯಪಲ್ಸ್ ಬೆಳೆಸ್ತಾರೆ ಅವರು. ಸೊ ಇಲ್ಲಿ ಬಂದ್ಬಿಟ್ಟು ಇದು ಪಂಪ್ಕಿನ್ ಪ್ಯಾಚು. ಇದನ್ನು ಲಾಸ್ಟ್ ಇಯರ್ ತೊಗೊಂಡಿದ್ದೆ ಕ್ಲಿಪ್ಪಿಂಗ್ಸ್. ಇದು ನೋಡ್ರಿ ಆಲ್ಮೋಸ್ಟ್ ಇಲ್ಲೇ ಬಂದ್ಬಿಟ್ಟು ಡ್ರಾಪ್ ಮಾಡ್ತಾರೆ. ಇಲ್ಲೇ ಇರೋದು ಸ್ಟ್ರಾಬೆರಿ ಪಿಕ್ಕಿಂಗ್. ನಾವಿಷ್ಟು ಪಿಕ್ ಮಾಡಿದ್ವಿ. ಇನ್ನೂ ಮಾಡ್ಬೋದಿತ್ತು, ಬಟ್ ಸುಮ್ಮನೆ ಪಿಕ್ ಮಾಡ್ಕೊಂಡು ಹೋಗಿ ಆಮೇಲೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾವು ಇಷ್ಟು ಪಿಕ್ ಮಾಡಿದ್ವಿ. ಇಲ್ಲೇ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಷ್ಟು ಚೆನ್ನಾಗದೆ. ಬಿಸಿಲು ಅದೇ, ಗಾಳಿನೂ ಅದೇ ನೋಡ್ರಿ. ಸೊ ನಾವೇನು ಬಾಕ್ಸಲ್ಲಿ ತೊಗೊಂಡಿರ್ತೀವಲ್ಲ ಅದನ್ನು ಇಲ್ಲಿ ಕೌಂಟರಲ್ಲಿ ತೊಗೊಂಡು ಬಂದರೆ ಅವರು ಪರ್ LB ಎಷ್ಟು ಅಂತ ಇಟ್ಟಿರ್ತಾರೆ. ಸೊ ನಮ್ಮದು 2 LB ಆಯಿತು. ಸೊ 2 LB ಅಂದರೆ $7.50 ಆಯಿತು. ಸೊ ಇದು ಇಲ್ಲೇ ಬೆಳೆದಿದ್ದು ನಾವೇ ಕಿತ್ತಿದ್ದಲ್ಲ. ಸೊ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರ್ತದೆ, ಆದರೆ ಹಾಗೆ ಸ್ವೀಟ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವು 2 LBನೂ ಕೊಂಡ್ಕೊಂಡ್ವಿ. ನಾನು 2 LB ಅಂತ ಹೇಳಿದ್ನಲ್ಲ. ಸೊ 2 LB ಅಂದರೆ 1 kg. ಸೊ 1 kgಗೆ $7.5. ಆ್ಯಕ್ಚುಲಿ ಕಾಸ್ಕೋಲಿ ತೊಗೊಂಡ್ರೆ $4.99ಗೆ ಸಿಗ್ತದೆ. ಆ್ಯಂಡ್ ಕ್ವಾಂಟಿಟಿನೂ ಜಾಸ್ತಿ ಇರ್ತದೆ. ಆರ್ಗ್ಯಾನಿಕ್ ತೊಗೊಂಡ್ರೆ ಅರೌಂಡ್ 7.99 ಇರ್ತದೆ. ಬಟ್ ಇಲ್ಲಿ ನಾವೇ ಪಿಕ್ ಮಾಡ್ಕೊಂಡು ತೊಗೊಂಡು ಹೋಗೋದ್ರಲ್ಲಿ ಮಜಾನೇ ಇರ್ತದಲ್ಲ. ಅದಕ್ಕೆ ನಾವಿಲ್ಲಿ ಬಂದು ಪಿಕ್ ಮಾಡಿಕೊಂಡು ಜಾಸ್ತಿ ರೇಟ್ ಆದರೂ ಪರವಾಗಿಲ್ಲ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ. ತುಂಬಾ ಫನ್ ಇರ್ತದೆ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತೂ ಮಾಡಲೇಬೇಕು. ಆ್ಯಂಡ್ ಇದೇನೇ ಆ್ಯಪಲ್ದು. ನೆಕ್ಸ್ಟ್ ಆ್ಯಪಲ್ ಬೆಳೆದಾಗ ಅಂತೂ ಇನ್ನೂ ಜನ ಜಾಸ್ತಿ ಇರ್ತಾರೆ. ಯಾಕಂದರೆ ಅವಾಗೇ ಸ್ವಲ್ಪ ಪಂಪ್ಕಿನ್ ಪ್ಯಾಚ್ ಎಲ್ಲ ಶುರು ಮಾಡಿರ್ತಾರೆ ಅವರು. ಆ್ಯಂಡ್ ತುಂಬ ಜನ ಬರ್ತಾರೆ. ಇವತ್ತು ಆ್ಯಕ್ಚುಲಿ ಅಷ್ಟೊಂದು ಇರಲಿಲ್ಲ, ಬಟ್ ಚೆನ್ನಾಗಿತ್ತು. ಒಂಥರ ನಾವೇ ಹೋಗಿ
ಕಟ್ ಮಾಡ್ಕೊಂಡು ಬರೋದು ಎಲ್ಲ ಚೆನ್ನಾಗಂತ ಅನ್ನಿಸ್ತು. ಸೊ ಇವಾಗ ಆಯಿತು ನಮ್ಮದು ಸ್ಟ್ರಾಬೆರಿ ಪಿಕಿಂಗ್, ಆ್ಯಂಡ್ ಇದು ನಂದು ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇವಾಗ ಮನೆಗೆ ಹೋಗ್ತೀವಿ. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.